ಹಾಯ್, ಗುಡ್ ಮಾರ್ನಿಂಗ್. ಸೊ ಆಲ್ರೆಡಿ ಹರ್ಬಲೈಫ್ ರಿಲೇಟೆಡ್ ಬಗ್ಗೆ ಅಂದ್ರೆ ಅದ್ರ ಬ್ಯಾಕ್ ಗ್ರೌಂಡ್ ಬಗ್ಗೆ ಮತ್ತೆ ಅದು ಇದರಲ್ಲಿ ಏನಿದೆ, ಏನ್ ಕತೆ, ಯಾರೆಲ್ಲ ಯೂಸ್ ಮಾಡ್ಬೋದು, ಯಾರು ಮಾಡಬಾರ್ದು, ಇದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಲಾಸ್ಟ್ ಕಳೆದ 3 ವಿಡಿಯೋಗಳಲ್ಲಿ ಮಾತಾಡಿದ್ವಿ. ಸೊ ಇದು ಬಂದು ಫೈನಲ್ ವಿಡಿಯೋ. ಸೊ ಇದರಲ್ಲಿ ಏನ್ ಚರ್ಚೆ ಮಾಡ್ತೀವಿ ಅಂದ್ರೆ ಕನ್ಕ್ಲೂಷನ್ಸ್. ಸೊ ಲಾಸ್ಟ್ ಫೈನಲ್. ಸೊ ಹರ್ಬಲೈಫ್ ನ ಯೂಸ್ ಮಾಡ್ಬೇಕಾ ಬೇಡವಾ, ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಇರುತ್ತೆ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇರೋ ತಪ್ಪದೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ, ಜೊತೆಗೆ ಇದ್ರ ಪ್ರೀವಿಯಸ್ 2-3 ವಿಡಿಯೋಗಳಿದೆ, ಅದನ್ನ ನೋಡ್ಕೊಂಡ್ಬಂದ್ರೆ ನಿಮ್ಗೆ ಒಂದು ಸ್ವಲ್ಪ ಐಡಿಯಾ ಕ್ಲಾರಿಟಿ ಸಿಗುತ್ತೆ. ಹರ್ಬಲೈಫ್ ನ್ಯೂಟ್ರಿಷನ್ ಮಾತ್ರ ಹೆಲ್ತಿ weight ಲಾಸ್ ಮಾಡಕ್ಕೆ ಸಾಧ್ಯ ಇರೋದು ಹಂಗೇನಿಲ್ಲ. ನೀವು ಬೇರೆ ಬೇರೆ ರೀತಿಯೂ ಟ್ರೈ ಮಾಡಬಹುದು. ಸೊ ಬೇರೆ ರೀತಿ ಕ್ಯಾಲೋರಿ ಡೆಫಿಸಿಟ್ ಅಲ್ಲಿ ಇರಬಹುದು, ಅಥವಾ ಲೋ ಕ್ಯಾಲೋರಿ ಮೇಂಟೆನೆನ್ಸ್ ಆಗಿರಬಹುದು, ಅಥವಾ ಊಟನೇ ಮಾಡದೇ ಇರುವಂತ ಮೆಥಡ್ಸ್ಗಳು, ಅಥವಾ ಬರೀ ಹಣ್ಣು ತರಕಾರಿ ತಿನ್ಕೊಂಡು ಕೂತ್ಕೊಳ್ಳುವಂತ ಮೆಥಡ್. ಸೊ ಯಾವ ಮೆಥಡ್ ಬೇಕಾದ್ರೂ ಫಾಲೋ ಮಾಡಬಹುದು. ಎಲ್ಲದರಲ್ಲೂ ಕೂಡ weight ಲಾಸ್ ಖಂಡಿತ ಆಗುತ್ತೆ. ಬಟ್ ಹೆಲ್ತಿ ಟ್ರಾನ್ಸ್ಫಾರ್ಮೇಶನ್ ಆಗೋದು ಬಹಳ ನಾನು ಆಲ್ರೆಡಿ 2ನೇ ವಿಡಿಯೋದಲ್ಲಿ ಹೇಳಿದ್ದೆ, ನಮ್ದು ಫುಡ್ ಪೊಸಿಷನ್ ಅದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ನೀವು ಸ್ಟ್ರಿಕ್ಟ್ ಆಗಿ ಡಯಟ್ ಎಷ್ಟು ಸಹ ಮಾಡಕ್ ಸಾಧ್ಯ ಇದೆ. ಎಷ್ಟು ಸಹ ಬೆಳಗ್ಗೆ 2 ಚಪಾತಿ ಮಧ್ಯಾಹ್ನ 2 ಚಪಾತಿ ತಿನ್ನಕ್ ಸಾಧ್ಯ ಇದೆ. ಎಷ್ಟು ಸಹ ನೀವು 2 ಹೊತ್ತು ಊಟ ಮಾಡಕ್ ಸಾಧ್ಯ ಇದೆ. ಅಥವಾ ಇಂಟರ್ಮೀಡಿಯಂಟ್ ಫಾಸ್ಟಿಂಗ್ ಮಾಡಂಗಾರೆ ಎಷ್ಟು ದಿವಸ ಮಾಡಕ್ ಸಾಧ್ಯ ಇದೆ. ಸೊ ಅದನ್ನ ಲೈಫ್ ಲಾಂಗ್ ಮಾಡೋದಕ್ಕಾಗಲ್ಲ. ನಿಮ್ಗೆ ಇಷ್ಟಪಟ್ಟಿದ್ದೆಲ್ಲ ತಿಂಡಿನ ನಿಲ್ಸಿ ಎಲ್ಲ ಬಿಟ್ಟು ಅದು ದುಸ್ಸಾಧ್ಯ. ಸೊ ಹಂಗಾಗಿ ಅದು ಒಳ್ಳೆ ಮೆಥಡ್ ಅಲ್ಲ. ಮತ್ತೆ ಹಂಗ್ ಮಾಡೋದ್ರಿಂದ ನಿಮ್ ಬಾಡಿ ಫ್ಯಾಟ್ ಲಾಸ್ ಆಗಲ್ಲ, ಮಸಲ್ ಲಾಸ್ ಆಗಿ weight ಲಾಸ್ ಆಗುತ್ತೆ. ಬಿಕಾಸ್ ನಾನು ಆಲ್ರೆಡಿ ಲಾಸ್ಟ್ ವಿಡಿಯೋಲಿ ಹೇಳಿರೋ ಹಾಗೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರೋಟೀನ್ ಕಟ್ ಮಾಡಿ ಕ್ಯಾಲರಿ ಕಡಿಮೆ ಕೊಡೋದು ದೊಡ್ಡ ವಿಷಯ. ಊಟ ಬಿಟ್ಟರು ಫಾಸ್ಟಿಂಗ್ ಮಾಡಿ 2 days 3 days ಫಾಸ್ಟಿಂಗ್ ಮಾಡೋ ಕೂಡ 2 kg 3 kg ಇಳ್ದೋಗುತ್ತೆ, ದೊಡ್ಡ ವಿಷಯ ಅಲ್ಲ. ಬಟ್ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬಹುದು, ಹೆಲ್ತಿ ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳಿದ್ರೆ ನಿಮ್ದು ಓವರ್ weight ಏನಿದೆಯೋ ಅಥವಾ ಒಬೆಸಿಟಿ ಗ್ರೇಡ್ ಯಾವ್ದ್ರಲ್ಲಿ ಇದೆಯೋ ಗೊತ್ತಿಲ್ಲ, ಆ weight ನಲ್ಲಿ ಫ್ಯಾಟ್ ನ ಮಾತ್ರ ಲೂಸ್ ಮಾಡಬೇಕು. ಫ್ಯಾಟ್ ನ ಲೂಸ್ ಮಾಡಿದ್ರೆ ಸ್ಕಿನ್ ಲೆಸ್ ಆಗೋದಲ್ವಾ? ಖಂಡಿತ ಆಗುತ್ತೆ. ಆ ಜಾಗದಲ್ಲಿ ಮಸಲ್ಸ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡಬೇಕು. ಹಾಗಂತೇಳಿ ಬೈಸೆಪ್ಸ್ ಎಲ್ಲ ಬಿಡಿಸೋದಲ್ಲ, ಆ ಮಸಲ್ಸ್ ಏನ್ ಬಿದ್ದೋಗಿರುವಂತ ಮಸಲ್ಸ್ ನ ಇನ್ಕ್ರೀಸ್ ಮಾಡಬೇಕು. ಅದಕ್ಕೆ ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಟ್ ಲಾಸ್ ಮಾಡಕ್ಕೆ ಕ್ಯಾಲೋರಿ ಡೆಫಿಸಿಟ್ ಬೇಕು. ಮಸಲ್ ಗೇನ್ ಮಾಡೋದಕ್ಕೆ ಹಾಗೆ ಪ್ರೋಟೀನ್ ಜೊತೆಗೆ ಸಪೋರ್ಟಿಂಗ್ ನ್ಯೂಟ್ರಿಯೆಂಟ್ಸ್ ಕೂಡ ಬೇಕಾಗುತ್ತೆ. ನಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಚೆನ್ನಾಗಬೇಕಲ್ಲ, ಸ್ಕಿನ್ ಚೆನ್ನಾಗಿರ್ಬೇಕು, ಹೇರ್ ಚೆನ್ನಾಗಿರ್ಬೇಕು, ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕಂದ್ರೆ ಬರೀ ಪ್ರೋಟೀನ್ ಇದ್ರೆ ಸಾಕಾಗಲ್ಲ, ಲೋ ಇನ್ ಕ್ಯಾಲೋರಿ ಇದ್ರೆ ಸಾಕಾಗಲ್ಲ. ಸಪೋರ್ಟಿಂಗ್ ನ್ಯೂಟ್ರಿಯೆಂಟ್ಸ್ ಕ್ಯಾಲ್ಸಿಯಂ, ವಿಟಮಿನ್ B12, B5, B6, B2, B1, ವಿಟಮಿನ್ K ಕೂಡ ಬೇಕು. ಹಾಗೆ ಒಂದಿಷ್ಟು ಟ್ರೇಸ್ ಮಿನರಲ್ಸ್ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಫಾಸ್ಫರಸ್ ಮತ್ತೆ ಸಿಲೆನಿಯಂ, ಈ ತರ ಒಂದಿಷ್ಟು ಟ್ರೇಸ್ ಮಿನರಲ್ಸ್ ಕೂಡ ಬೇಕು. ಇದಿಷ್ಟು ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ 90 ನ್ಯೂಟ್ರಿಯೆಂಟ್ಸ್ ಬೇಕು. ಅದಷ್ಟನ್ನು ಕೂಡ ನಮ್ಮ ಫುಡ್ ನಲ್ಲಿ ಇರುವಾಗ ಅಟ್ಲೀಸ್ಟ್ ಡಿಸೈನ್ ಮಾಡಕ್ಕೆ ಟ್ರೈ ಮಾಡಿ. ಇದಿಷ್ಟನ್ನು ಕರೆಕ್ಟ್ ಆಗಿ ಕೊಟ್ಟರೆ ನಿಮ್ದು ಹೆಲ್ತಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಸೊ ನಿಮ್ಮ ಬಾಡಿ ಎಷ್ಟು ಖರ್ಚು ಮಾಡುತ್ತೋ ಅದಕ್ಕಿಂತ 500 ಕ್ಯಾಲರೀಸ್ ಕಡಿಮೆ ಎವ್ರಿ ಡೇ ಕೊಡೋ ಹಾಗೆ ನೋಡ್ಕೊಂಡ್ರೆ weight ಲಾಸ್ ಈಸಿ ಆಗುತ್ತೆ. ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರೋ ಹಾಗೆ ನೋಡ್ಕೋಬೇಕು. ನ್ಯೂಟ್ರಿಯೆಂಟ್ಸ್ ಇಲ್ಲೇ ಹಾಗೆ ಮೊದಲೇ ಇಷ್ಟು ತಿಂತಾ ಇದ್ರೆ ಇಷ್ಟು ಸಿಗ್ತಾ ಇದೆ ನ್ಯೂಟ್ರಿಯೆಂಟ್ಸ್, ಈಗ ಇಷ್ಟು ತಿನ್ನೋದು ಕೂಡ ನಿಲ್ಸ್ಬಿಟ್ರೆ ಆ ಸಿಗೋದು ಸಿಗ್ದಿರಂಗ್ ಆಗ್ಬಿಡುತ್ತೆ. ತುಂಬಾ ಜನ ಮಾಡುವಂತ ಮಿಸ್ಟೇಕ್ ಇಲ್ಲಿ. ಇದನ್ನ ಮಾಡಕ್ ಹೋಗ್ಬೇಡಿ. ಇದು ಮೇನ್ ಥಿಂಗ್. ಹರ್ಬಲೈಫ್ ಬೆಸ್ಟ್ ಅಂತ ಯಾಕೆ ಹೇಳ್ಬೋದು ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತ ಹೇಳಿದ್ರೆ, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಾನು ಎಲ್ಲಾ ತರನು ಡಯಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೋಡಿದ್ರೆ ತುಂಬಾ ಜನ ಎಲ್ಲಾ ತರನು ಟ್ರೈ ಮಾಡಿರ್ತಾರೆ. ಹಂಗೆ ನಾನು ಮಾಡಿದೀನಿ ಬಿಫೋರ್ ಹರ್ಬಲೈಫ್. ಕೆಲವರು ಸ್ವಲ್ಪ ಸಿಕ್ಕಿದೆ, ಕೆಲವರು ಸಿಕ್ಕಿಲ್ಲ. ಕೆಲವರಲ್ಲಿ ಪ್ಲಸ್ ಇದೆ, ಕೆಲವರಲ್ಲಿ ಮೈನಸ್ ಜಾಸ್ತಿ ಇರುತ್ತೆ. ಸೊ ನಾನು ಕೂಡ ಬೇರೆ ಬೇರೆ ಟ್ರೈ ಮಾಡಿ ಕೂಡ ಒಂದು ತಿಂಗಳ 3 kg ಇಳಿಸಿದೀನಿ. ಬಟ್ ಅದನ್ನ ಹೆಲ್ತಿ weight ಲಾಸ್ ನಮ್ಗೆ ಆಮೇಲೆ ಗೊತ್ತಾಯ್ತು. ಸೊ ಅದರ ಅರ್ಥ ನಿಮ್ಗೆ ಯೂಸ್ ಇಲ್ಲ ಹಂಗ್ weight ಲಾಸ್ ಮಾಡೋದ್ರಿಂದ. ಸೊ ಹರ್ಬಲೈಫ್ ಬಂದ್ಮೇಲೆ ನಮ್ಮ ಬಾಡಿನಲ್ಲಿ ಫ್ಯಾಟ್ ನ ಮಾತ್ರ ಲೂಸ್ ಮಾಡಿ ಮಸಲ್ಸ್ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ ಆಟೋಮೆಟಿಕ್ಲಿ. ಯಾಕಂದ್ರೆ ಒಂದು ಬ್ರೇಕ್ಫಾಸ್ಟ್ ನಲ್ಲಿ ಹರ್ಬಲೈಫ್ ಬ್ರೇಕ್ಫಾಸ್ಟ್ ನಲ್ಲಿ ಮಿನಿಮಮ್ ಅಂದ್ರೆ 20-25 ಗ್ರಾಮ್ ಪ್ರೋಟೀನ್ ಆರಾಮಾಗಿ ಡಿಸೈನ್ ಮಾಡ್ಕೊ. ಪ್ರೋಟೀನ್ ಸೇಫಾ? ನಾವು ಆಲ್ರೆಡಿ ವಿಡಿಯೋ ಮಾತಾಡಿದ್ವಿ. ಖಂಡಿತ ಪ್ರೋಟೀನ್ ತುಂಬಾ ಸೇಫ್. 73% ಇಂಡಿಯನ್ಸ್ಗೆ ಪ್ರೋಟೀನ್ ಡಿಫಿಸಿಟ್ ಇದೆ. ಡಿಫಿಸಿಟ್ ಅಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ತುಂಬಾ ಜನಕ್ಕೆ ಗೊತ್ತಿದೆ, ಆದ್ರೆ ಸರಿಯಾಗಿ ಗೊತ್ತಿಲ್ಲ. ಪ್ರೋಟೀನ್ ನಮ್ಮ ಪ್ರಕಾರ ಇದು ಜಿಮ್ ಹೋಗೋದು ಮಾತ್ರ ತಗೋಬೇಕು ಅಂತ ನಮ್ಮ ತಲೆಯಲ್ಲಿ ಕುತ್ಕೊಂಡ್ಬಿಟ್ಟಿದೆ. ಅದನ್ನ ಫಸ್ಟ್ ತೆಗಿಬೇಕು. ನಮ್ಮ ಬಾಡಿನಲ್ಲಿ ಮಸಲ್ಸ್ ಇದೆ, ಅದನ್ನ ರಿಟೆನ್ಷನ್ ಮಾಡ್ಕೊಳ್ಳೋಕೆ ಪ್ರೋಟೀನ್ ತುಂಬಾ ಅತ್ಯಗತ್ಯ. ಸೊ ನೆಕ್ಸ್ಟ್, ಹಾಗಾದ್ರೆ ಎಲ್ಲಿ ತಗೊಂಡು ಯೂಸ್ ಮಾಡಬೇಕು? ಆದ್ಮೇಲೆ ಓಕೆ ಎಲ್ಲಾನು ಚೆನ್ನಾಗಿತ್ತಪ್ಪ ನೀನು ಹೇಳಿದ್ದು, ಬಟ್ ಎಲ್ಲಿ ತಗೊಳ್ಳೋದು? ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಿಮ್ಮನ್ನ ಯಾರೋ ಒಬ್ರು ಇನ್ವೈಟ್ ಮಾಡ್ತಾರೆ, ನೀವು ದಪ್ಪಿರೋದು ನೋಡ್ರೆ ಖಂಡಿತ ಇನ್ವೈಟ್ ಮಾಡ್ತಾರೆ, ಅದ್ರಲ್ಲಿ ಏನಿಲ್ಲ. ಸೊ ಅದ್ರಲ್ಲಿ ನಿಮ್ಗೆ ಅವರು ಇನ್ವೈಟ್ ಮಾಡಿದಂತಹ ನ್ಯೂಟ್ರಿಷನ್ ಕ್ಲಬ್ ಆಗಿರಲಿ ಅಥವಾ ವರ್ಚುವಲ್ ಲಿಂಕ್ ಆಗಿರಲಿ, ನೀವು ಯಾರನ್ನ ಪಾರ್ಟಿಸಿಪೇಟ್ ಮಾಡಿದಾಗ ಅವ್ರ ಬಗ್ಗೆ ಟ್ರಸ್ಟ್ ಅಂತ ಅನಿಸ್ತು, ಇಲ್ಲಿದ್ರೆ ನಾನು ಚೆನ್ನಾಗಿ ಆಗ್ತದೆ ನಿಮ್ಗೆ ಅನ್ಸುತ್ತೆ, ಫೀಲ್ ಆಗುತ್ತೆ, ಆಬ್ವಿಯಸ್ಲಿ ಆಗುತ್ತೆ. ಹಾಗಿದ್ರೆ ಖಂಡಿತ ಟ್ರೈ ಮಾಡಿ. ಅಥವಾ ನಿಮಗೆ ಸೀರಿಯಸ್ ಆಗಿ ರಿಸಲ್ಟ್ಸ್ ನ ತಗೋಬೇಕು, ನಾನು ಎಲ್ಲಿದ್ರೂ ಪರವಾಗಿಲ್ಲ, ನನಗೆ ರಿಸಲ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದ್ರೆ ಸೊ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಿಮ್ಗೆ ನಾನು ಖಂಡಿತ ಹೆಲ್ಪ್ ಮಾಡ್ತೀನಿ. ಅದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಅಂಡ್ ಇನ್ನೊಂದು, ಆದ್ರ ಅರ್ಥ ನನಗೆ ರಿಸಲ್ಟ್ಸ್ ನೀವು ಹೇಳಿದ್ರೆ ಫಾಲೋ ಮಾಡಿದ್ರೆ ರಿಸಲ್ಟ್ಸ್ ಬಂದಿಲ್ಲ, ಡೋಂಟ್ ವರಿ. ನೀವು ನನ್ನ ಹತ್ರ ಏನು ದುಡ್ಡು ಕೊಟ್ಟು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿ, ನನ್ನ ಹತ್ರ ಮೆಂಬರ್ಶಿಪ್ ನ ತಗೊಂಡು ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ಮೇಲೆ ನೀವು ನನ್ನ ಸ್ಟೂಡೆಂಟ್. ಎಲ್ಲಿವರೆಗೂ? ನೀವು ಅಂಟಿಲ್ ಐಡಿಯಲ್ ವೇಟ್ ಅಚೀವ್ ಮಾಡೋವರೆಗೂ ಕೂಡ ನನ್ನ ಸ್ಟೂಡೆಂಟ್. ನೀವೆಲ್ಲರೂ ನನ್ನ ಪ್ರಾಡಕ್ಟ್ಸ್ ತಗೊಳ್ತಿರ್ತೀರೋ ಅಲ್ಲಿವರೆಗೂ ನನ್ನ ಸ್ಟೂಡೆಂಟ್. ಸೊ ನಿಮ್ಗೆ ರಿಸಲ್ಟ್ಸ್ ಕೊಡ್ಸೋದು ನಂದು.
ನಾನು ಹೇಳಿದ್ನೆಲ್ಲ ಫಾಲೋ ಮಾಡೋ ಕೂಡ ನಿಮ್ಗೇನು ಸ್ಯಾಟಿಸ್ಫೈಡ್ ಅಂತ ಅನ್ಸಿಲ್ಲಪ್ಪ ದೇವರು. ನಾನು ಹೇಳಿದ್ದೆಲ್ಲ ನೀವು ಫಾಲೋ ಮಾಡೋ ನಿಮ್ಗೇನು ಸ್ಯಾಟಿಸ್ಫೈಡ್ ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟಂತ ಹಣ ನಿಮ್ಗೆ ಫುಲ್ ₹1 ಹಿಡ್ಕೊಳ್ದೆ ನಿಮ್ಗೆ ರಿಟರ್ನ್ ಕೊಡ್ತೀನಿ. ಈ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಇದ್ರೂನು. ಓಪನ್ ಚಾಲೆಂಜ್ ನೋಡಿ, ಇದಕ್ಕಿಂತ ಬೇಕಾ? ಅಂಡ್ ನೆಕ್ಸ್ಟ್ ಸೈಡ್ ಎಫೆಕ್ಟ್ಸ್. ತುಂಬಾ ಜನ ಫೋನ್ ಮಾಡ್ತಾರೆ ಬರೀ ಸೈಡ್ ಎಫೆಕ್ಟ್ಸ್ ಬಗ್ಗೆ. ಈ ಸೈಡ್ ಎಫೆಕ್ಟ್ಸ್ ಯಾಕೆ ಹೇಳ್ತಾ ಇದ್ದೀರಾ? ನನಗೆ ಅದೇ ಅರ್ಥನೇ ಆಗ್ತಿಲ್ಲ. ಯಾಕೆ ನಾವು ತಿನ್ನುವಂತ ಪಾನಿಪುರಿ ಸೈಡ್ ಎಫೆಕ್ಟ್ಸ್ ಕೇಳಲಿಲ್ಲ? ಅದು ನೋಡ್ತಾನೆ ಇರ್ತೀವಿ ಟಿವಿಲಿ, ಅದರಲ್ಲ ತೋರಿಸ್ತಾ ಅದಕ್ಕೆ ಅದು ಮಿಕ್ಸ್ ಮಾಡ್ತಾರೆ, ಗಲೀಜಲ್ಲಿ ಮಾಡ್ತಾರೆ, ಎಲ್ಲ ಗೊತ್ತು. ಬಟ್ ಅದ್ರ ತಿಂತೀವಿ. ಪಿಜ್ಜಾ ವೈಟ್ ಪಾಯ್ಸನ್ ಅಂತ ಗೊತ್ತು, ಮೈದಾನ ಮಾಡೋದು ಗೊತ್ತು, ಬಟ್ ತಿಂತಾ ಇರ್ತೀವಿ. ಆಲ್ಕೋಹಾಲ್ ತುಂಬಾ ಡೇಂಜರ್ಸ್ ಗೊತ್ತು, ಮಾಡ್ತಾ ಇರ್ತೀವಿ. ಸ್ಮೋಕಿಂಗ್ ಅದ್ರ ಮೇಲೆ ಬರ್ದಿರುತ್ತೆ ಮಾಡಬೇಡಿ ಅಂತ, ಆದ್ರೂ ತಗೊಳ್ತಿರ್ತೀವಿ. ಅದ್ರ ಬಗ್ಗೆ ಯಾವನು ಹೇಳಲ್ಲ. ಆ ಜೆಮ್ಸ್ ಅಲ್ಲಿ ಎಷ್ಟು ಕಲರೆಂಟ್ಸ್ ಹಾಕಿರ್ತಾರೆ, ಆ ಚಾಕ್ಲೇಟ್ಸ್ ಕುಕೀಸ್ ನಲ್ಲಿ ಅಪ್ಪ ಸಾಮ್ಯಾರ, ಅಯ್ಯೋ ಕೇಕ್ ತಿನ್ಸತ್ತೆ ಹೋಯ್ತು ಮಗು. ಇಷ್ಟೆಲ್ಲ ನೋಡ್ತಾನೆ ಇದೀವಿ. ಯಾವ್ದು ಸೈಡ್ ಎಫೆಕ್ಟ್ಸ್ ಅಲ್ಲ ನಿಮ್ಗೆ. ಶೇಕ್ ಕೂಡ ಸೈಡ್ ಎಫೆಕ್ಟ್. ಬೈದಾವೆ ನೀವು ಆಲ್ರೆಡಿ ಸೈಡ್ ಎಫೆಕ್ಟ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನೀವು ನಿಮ್ಮ ಐಡಿಯಲ್ ವೇಟ್ ಗಿಂತ 5 kg ಜಾಸ್ತಿ ಇದ್ರೆ ನೀವು ಆಲ್ರೆಡಿ ಸೈಡ್ ಎಫೆಕ್ಟ್ಸ್ ಇದ್ದೀರಾ ಅಂತ ಅರ್ಥ. ಯಾಕಂದ್ರೆ ನಿಮ್ ಹಾರ್ಟ್ ಡಬಲ್ ಕೆಲಸ ಮಾಡ್ತಾ ಇದೆ ಆಲ್ರೆಡಿ. ನಿಮ್ ಬಾಡಿಲಿ ಎಷ್ಟೋ ಫ್ಲಕ್ಚುಯೇಷನ್ಸ್ ಶುರು ಆಗ್ಬಿಟ್ಟಿದೆ, ಹಾರ್ಮೋನ್ ಸ್ಟಿಫ್ ಶುರು ಆಗ್ಬಿಟ್ಟಿದೆ. ಇದು ಯಾವ್ದು ನಿಮ್ ಸೈಡ್ ಎಫೆಕ್ಟ್ಸ್ ಅಂದ್ರೆ ಗೊತ್ತಾಗ್ತಾನೆ ಇಲ್ಲ. ಆಲ್ರೆಡಿ ಡೇ ಬೈ ಡೇ ನಿಮ್ ಶರ್ಟ್ ಬಟನ್ ಟೈಟ್ ಆಗ್ತಿದೆ, ಲೂಸ್ ಆಗ್ತಾ ಇಲ್ಲ, ಟೈಟ್ ಆಗ್ತಿದೆ. ನೋಡಿ, ಟೈಟ್ ಆಗ್ತಿದೆ. ನೆಕ್ಸ್ಟ್ ತಗೊಳ್ವಾಗ ಸ್ವಲ್ಪ ಲೂಸ್ ಆಗಿರೋ ತಗೊಳ್ತೀವಿ. ಯಾವತ್ತಾದ್ರೂ ಒಂದ್ಸಲ ಯೋಚನೆ ಮಾಡಿದೀರಾ ನನ್ನ ಬಟನ್ಸ್ ಎಲ್ಲ ಯಾಕೆ ಟೈಟ್ ಆಗ್ತಿದೆ, ಡ್ರೆಸ್ ಎಲ್ಲ ಯಾಕೆ ಟೈಟ್ ಆಗ್ತಿದೆ ಅಂತ? ಒಂದ್ 2 ಇಂಚ್ ಎಕ್ಸ್ಟ್ರಾನೇ ಹೊಲ್ಸ್ಕೊಂಡ್ಬಿಡ್ತೀರಾ, ಅಥವಾ ಎಕ್ಸೆಲ್ ಇದ್ರೆ ಡಬಲ್ ಎಕ್ಸೆಲ್ ಟ್ರಿಬಲ್ ಎಕ್ಸೆಲ್ ತಗೊಂಡ್ಬಿಡ್ತೀರಾ. ಒಂದ್ಸಲ ಆದ್ರೂ ಯೋಚನೆ ಮಾಡಿದ್ರೆ ಯಾಕೆ ಎಮ್ ಇಂದ ಎಲ್ಲಿ ಗೊತ್ತು, ಎಲ್ಲಿಂದ ಎಕ್ಸೆಲ್ ಗೊತ್ತು, ಎಕ್ಸೆಲ್ ಡಬಲ್ ಎಕ್ಸೆಲ್ ಗೊತ್ತು ಅಂತ ಯಾವ್ದು ಯೋಚನೆ ಮಾಡಲ್ಲ. ಮತ್ತೆ ಇನ್ನೊಂದು ವಿಷಯ ಗೊತ್ತಾ, ನನ್ನ ದುಡ್ಡು ನನ್ನ ಇಷ್ಟ, ಹೆಂಗ ತಿಂತೀನಿ, ಹೆಂಗ ತಪ್ಪತ್ತೀನಿ, ನಿಮ್ಗೇನು ಕಷ್ಟ? ನೋ ಪ್ರಾಬ್ಲಮ್. ಅಂಥದ್ದು ನಾವೇನು ಹೇಳಕ್ಕಾಗಲ್ಲ. ಏನ್ ಹೇಳಕ್ಕಾಗ್ತಿದೆ? ಇದು ಹೆಂಗೆ ಅಂತ ಹೇಳಿದ್ರೆ, ನಮ್ಮ ರಾಜಕಾರಣಿಗಳು ಅವರು ವೋಟ್ ತಗೊಳ್ಳೋ ಟೈಮಲ್ಲಿ ಇಷ್ಟು ಭರವಸೆಗಳು ಕೊಟ್ಟಿರ್ತಾರೆ, ಅವು ಯಾವನು ಈಡೇರಿಸಿರೋದಿಲ್ಲ. ಅದು ನಮ್ಗೆಲ್ಲರೂ ಗೊತ್ತು, ಅವ್ರಿಗೂ ಗೊತ್ತು. ಅದನ್ನ ಪ್ರಶ್ನೆ ಮಾಡಲ್ಲ. ರಸ್ತೆ ದರಿದ್ರವಾಗುತ್ತೆ, ಪ್ರಶ್ನೆ ಮಾಡಲ್ಲ. ಬಸ್ಗಳು ಸಿಗಲ್ಲ, ಪ್ರಶ್ನೆ ಮಾಡಲ್ಲ. ನಮ್ಗೆ ಮೂಲಭೂತ ಸೌಕರ್ಯಗಳು ಸರಿ ಸಿಗ್ತಾ ಇದೆಯಾ, ಪ್ರಶ್ನೆ ಮಾಡಲ್ಲ. ಆದ್ರೆ ಅವ್ರಿಗೆ ಅನೈತಿಕ ಸಂಬಂಧ ಇರಬಾರ್ದು. ಅವರು ಸಾರ್ವಜನಿಕವಾಗಿ ಕರೆಕ್ಟಾಗಿ ಬಿಹೇವ್ ಮಾಡಬೇಕು. ಮತ್ತೆ ಅವರು ಯಾರಿಗೂ ಆಕ್ಸಿಡೆಂಟ್ ಮಾಡಬಾರದು. ನೋಡಿ, ಅವ್ರ ಪರ್ಸನಲ್ ವಿಷಯ ನಮ್ಗೆ ಯಾಕೆ? ಮತ್ತೆ ಅವ್ರು ಪಬ್ಲಿಕ್ ಅಲ್ಲಿ ಡ್ಯಾನ್ಸ್ ಮಾಡೋವಾಗಿಲ್ಲ, ಅವ್ರ ಹುಡುಗಿ ಜೊತೆ ಕುಣಿಯಂಗಿಲ್ಲ. ಯಾಕೆ? ಅವ್ರೇನ್ ಮನುಷ್ಯರಲ್ವಾ? ಅದನ್ನ ಕೇಳೋ ರೈಟ್ಸ್ ನಮ್ಗಿಲ್ಲ. ನಾವು ಕೇಳೋ ರೈಟ್ಸ್ ನಾವು ವೋಟ್ ಹಾಕಿರೋದನ್ನು ನಮ್ಮ MLC MLA ಅಥವಾ ಯಾರೇ ಇರಲಿ, ಮಂತ್ರಿ ಯಾರೇ ಇರಲಿ, ನಮ್ಮ ಕೆಲಸಗಳು ಮಾಡೋದಕ್ಕೆ. ನಾವು ಟ್ಯಾಕ್ಸ್ ಕಟ್ಟೋದು ನಮ್ಮ ಕೆಲಸಗಳನ್ನ ಆಗ್ಲಿ ಅನ್ನೋದಕ್ಕೋಸ್ಕರ. ಅದನ್ನ ಪ್ರಶ್ನೆ ಮಾಡಲ್ಲ. ಇದನ್ನ ಕೇಳ್ಕೊಂಡು ಕೂತಿರ್ತೀವಿ. ಅಲ್ಲಿ ಯಾಕೆ ಹೋಗಿದ್ರಿ, ಇಲ್ಲಿ ಯಾಕೆ ಹೋಗಿದ್ರಿ, ನಿಮ್ಗೆ ಯಾಕೆ, ಅದಕ್ಕೂ ಇದಕ್ಕೇನು ಸಂಬಂಧ? ಈಗ ಯಾಕೆ ಕೆಲ್ಸಕ್ಕೆ ಬಾರ್ದು? ಹಂಗೆ ಇದಾಯ್ತು. ನಾವು ನಿಮ್ಮ ಹೆಲ್ತ್ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳಕ್ ಶುರು ಮಾಡ್ತಿರೋದು. ಬಟ್ ನೀವು ನೋಡಿದ್ರೆ ನಾನು ಇಷ್ಟ ಆಗ್ತಿಲ್ಲ. ಇನ್ನ ಕೆಲವರು ದುರಾಸೆಗೆ ಒಳಗಾಗ್ಬಿಡ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್. ನಾನು ಶೇಕ್ ಶುರು ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅನಿಸ್ತಾ ಇರ್ತದೆ, ನಿಮ್ ಕೋಚ್ ನಿಮಗೆ ತುಂಬಾ ಟೈಮ್ ಹಾಕೇನು ಮಾಡ್ತಾ ಇರ್ತಾರೆ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಯಾರೋ ₹500 ಕಮ್ಮಿ ಕೊಟ್ಟರು ಅಂತೇಳಿ ಅಲ್ಲೋಡೋಗ್ಬಿಡೋದು, ಇನ್ಯಾರು ₹1000 ಕೊಟ್ಟರು ಅಂತೇಳಿ ಅಲ್ಲೋಗ್ಬಿಡೋದು. ಇದೇನಿದು? ನೀವು ನಿಮ್ಮ ಮಕ್ಕಳನ್ನ ಸ್ಕೂಲ್ ಸೇರಿಸ್ಬಿಟ್ಟಿರ್ತೀರ, ಒಳ್ಳೆ ನೀವು ಸೇರಿಸ್ಕೋಬೇಕಾದ್ರೆ ಒಳ್ಳೆ ಚೆಕ್ ಮಾಡೋದನ್ನ ಸೇರಿಸ್ಕೊಳ್ಳೋದು. ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಇದೆಯಾ, ಲೈಬ್ರರಿ ಇದೆಯಾ, ಅಥವಾ ಗಣಕಯಂತ್ರ ಇದೆಯಾ, ಎಲ್ಲ ಚೆಕ್ ಮಾಡ್ಬಿಡೋದನ್ನ ಸೇರಿಸ್ಕೊಳ್ಳೋದು. ಅಡ್ಮಿಷನ್ ಆಗೋಯ್ತು. ಈಗ ಬೇರೆ ಸ್ಕೂಲ್ ಇದಕ್ಕಿಂತ ಚೆನ್ನಾಗಿದೆ, ಪಕ್ಕದಲ್ಲಿ ಅದು ಓಪನ್ ಆಯ್ತು ಅಂತ ಹೇಳಿ ಅದನ್ನ ಜಂಪ್ ಆಗ್ಬಿಡ್ತೀರಾ? ಇಲ್ಲ ತಾನೆ. ನಮ್ಮ ಮಕ್ಕಳಿಗೆ ಆಲ್ರೆಡಿ ಸೇರಿಸಿದೀವಿ, 10ನೇ ಕ್ಲಾಸ್ ಹೋಗಿ ಅಲ್ಲೇ ಓದ್ಲಿ ಅಂತ ಬಿಡ್ತಿದಾರಲ್ವಾ? ಇದನ್ನು ಹಂಗೇನು, ನೀವು ಐಡಿ ಲೋಟ್ ಬರೋದು ಬಿಡಬೇಕು. ಆ ಸ್ಕೂಲ್ ಹೋಯ್ತು, ಇನ್ನೊಂದು ಸ್ಕೂಲ್ ಹಂಗೆ ಮಾಡೋದು ತಾನೆ. ಹಂಗೆ ನಿಮ್ ಕೋಚ್ ಹತ್ರ ಬಂದ್ಮೇಲೆ ಅವ್ರ ಮಾಡಿ ಪ್ರಾಡಕ್ಟ್ಸ್ ಅಂತ ತಗೊಳ್ಳೋದು, ಕೋಚಿಂಗ್ ಬರ್ತದೆ, ಹಂಗೆ ಮಾಡಕ್ ಹೋಗ್ಬಿಟ್ಟು. ಮತ್ತೆ ಇನ್ನೊಂದು ಕಾಷನ್, ಪ್ರಾಡಕ್ಟ್ಸ್ ತಗೊಳ್ತಿದ್ದೀರಾ, ಬಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಪ್ರಾಡಕ್ಟ್ಸ್ ನಿಮ್ಗೆ ₹700 ₹500 ಶುರು ಆಗುತ್ತೆ. ನನಗೆ ಗೊತ್ತಿರೋಗೆ ಕಮ್ಮಿ ಬೆಲೆ ಅಂತ ಹೇಳಿದ್ರೆ ಅದೇ ಅನ್ಸುತ್ತೆ. ಅಫ್ರೆಶ್ ಮಿನಿಮಮ್ ಅಂದ್ರೆ ಅಫ್ರೆಶ್ ಅದೇ ನಿಮ್ಗೆ ₹900 ಇದೆ. 30-32 ಪ್ರಾಡಕ್ಟ್ಸ್ಗಳಿದೆ. ಎಲ್ಲ ಪ್ರಾಡಕ್ಟ್ಸ್ ನಿಮ್ಗೆ ನೀಡ್ ಇರೋದಿಲ್ಲ. ಮತ್ತೆ ಬೇಸಿಕ್ ಕಿಟ್ನ ನಿಮ್ಗೆ ಶುರು ಮಾಡ್ಬೋದು. ಬೇಸಿಕ್ ಶೇಕ್ ಅಂಡ್ ಅಫ್ರೆಶ್ ಇಸ್ ಎನಫ್ ಫಾರ್ ಎವ್ರಿವನ್. ಸೊ ಅದರಲ್ಲಿ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮ್ಗೆ ಯಾವ ಪ್ರಾಡಕ್ಟ್ಸ್ ಬೇಕಾದ್ರೆ ನೀವು ಡೈರೆಕ್ಟಾಗಿ ಅದನ್ನೇ ತಗೋಬಹುದು. ಸ್ಕಿನ್ ಪ್ರಾಡಕ್ಟ್ಸ್ಗಳಿದೆ, ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಏರ್ ಇದೆ, ಮಕ್ಕಳದಿದೆ, ಜಾಯಿಂಟ್ಸ್ ಇದೆ, ಬೋನ್ಸ್ ಇದೆ, ವರ್ಕೌಟ್ ಮಾಡೋರ್ಗಿದೆ, ಬಿಫೋರ್ ವರ್ಕೌಟ್ ಇದೆ. ಈ ತರ ಎಷ್ಟೊಂದು ಪ್ರಾಡಕ್ಟ್ಸ್ಗಳು ನೀವು ಯಾವ್ದು ಬೇಕಾದ್ರೂ ನೀವು ಟ್ರೈ ಮಾಡ್ಬೋದು. ಎಲ್ಲಾನು ಮಾಡ್ಬೇಕಂತ ಮ್ಯಾಂಡೇಟರಿ ಇಲ್ಲ. ನಿಮ್ಗೆ ರಿಕ್ವೈರ್ಮೆಂಟ್ ಇದೆ, ನಿಮ್ಗೆ ಶುರು ಮಾಡೋ ಇನಿಷಿಯಲ್ ಡೇಸ್ ಅಲ್ಲಿ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ನಿಮ್ಗೆ ಆಟೋಮೆಟಿಕ್ಲಿ ನಿಮ್ಗೆ ಏನ್ ಬೇಕಾಯ್ತು ಅಂತ ಹೇಳಿದ್ರೆ ನಿಮ್ ಕೋರ್ಸ್ ನಿಮ್ಗೆ ಅಪ್ಗ್ರೇಡ್ ಮಾಡ್ತಾರೆ. ಅಥವಾ ನಿಮ್ಮ ಹತ್ರ ಏನೋ ಎಕನಾಮಿಕಲಿ ಚೆನ್ನಾಗಿದೆ, ನೀವು ಅಪ್ಗ್ರೇಡ್ ಮಾಡ್ಕೋಬಹುದು.
ಅವ್ರು ಹೇಳಿದ್ನೆಲ್ಲ ತಗೋಬೇಕಂತ ಏನಿಲ್ಲ. ಸೊ ಇದು ನಿಮಗೆ ಗೊತ್ತಿರಲಿ. ಸಮ್ಟೈಮ್ಸ್ ಏನಾಗುತ್ತೆ, ದುಡ್ಡಿನ ಆಸೆಗೋಸ್ಕರ ಕನ್ಸ್ಯೂಮರ್ ಅಂದ್ರೆ ಶೇಕ್ ತಗೊಳ್ತಿರೋಂಥವ್ರೆ ನಿಮಗೆ ರಿಟೇಲ್ ಮಾಡ್ಬಿಡ್ತಾರೆ. ಇಂಥವ್ರಿಂದ ಬಹಳ ಬಹಳ ಹುಷಾರಾಗಿ. ಇಂಥವ್ರ ನೀವು ಹೆಲ್ಪ್ ತಗೋಬೋದಷ್ಟೇ. ಅವ್ರ ಮುಖಾಂತರ ನೀವು ಅವ್ರ ಕೋಚ್ನ ಮೀಟ್ ಮಾಡಬಹುದು, ಅಥವಾ ಅವ್ರ ಕ್ಲಬ್ಗೆ ಮೀಟ್ ಮಾಡಬಹುದು, ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಬಹುದು, ನೀವು ಕೂಡ ಸ್ಟಾರ್ಟ್ ಮಾಡಬಹುದು. ಬಟ್ ಆಸ್ ಎ ಕನ್ಸ್ಯೂಮರ್ ಅವ್ರ ಹತ್ರ ನೀವು ಪ್ರಾಡಕ್ಟ್ಸ್ ತಗೊಂಡು ದಯವಿಟ್ಟು ಯೂಸ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಅದರಿಂದ ರಿಸಲ್ಟ್ಸ್ ಬರಲಿ, ಏನು ಬರಲ್ಲ. ಸುಮ್ಮನೆ ದುಡ್ಡು ವೆಸ್ಟ್. ಈ ತರದವರ ತುಂಬಾ ಜನ ಹೊರಗಡೆ ಇರೋಂಥವ್ರು, ಇವ್ರ ಬಗ್ಗೆನೂ ಕೂಡ ಗಮನ ಇರಲಿ. ಓಕೆ, ಅಂಡ್ ನೆಕ್ಸ್ಟ್ ಹಾಗಿದ್ರೆ ಹರ್ಬಲ್ ಲೈಫ್ ಬಂದ ಮೇಲೆ ನಮಗೆ ಎಷ್ಟು ರಿಸಲ್ಟ್ ಬರುತ್ತೆ? ಇದು ತುಂಬಾ ದಿನದ ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ, ಬಟ್ ಇದೊಂದ್ಸಲ ಆನ್ಸರ್ ಮಾಡಕ್ ಆಗ್ತಿಲ್ಲ. ಯಾಕಂದ್ರೆ ಹಂಗೆ ಇದು ಪರ್ಟಿಕ್ಯುಲರ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಒಂದೇ ತಂದೆ ತಾಯಿ ಹುಟ್ಟಿದ ಮಕ್ಕಳೇ ಒಂದೇ ತರ ಇರಲ್ಲ. ಕರೆಕ್ಟ್ ಅಲ್ಲ? ಈಗ ಒಂದು ಕ್ಲಾಸ್ ನಲ್ಲಿ ಎಲ್ಲಾರ್ಗು ನಾನು ಹೋಗ್ತಿರ್ಬೇಕಾದ್ರೆ SSN ನಲ್ಲಿ ಎಲ್ಲಾರ್ಗು ಆವರೇಜ್ 15 ವರ್ಷ ಇರುತ್ತೆ. ಎಲ್ಲರೂ ಒಂದೇ, ಎಲ್ಲರೂ ಗಂಡು ಮಕ್ಕಳು, ಎಲ್ಲರೂ ಹೆಣ್ಮಕ್ಳು 15 ವರ್ಷನೇ ಇರ್ತಾರೆ. ಬಟ್ ಎಲ್ಲರೂ ಒಂದೇ ತರ ಓದಲ್ಲ. ಒಬ್ರಿಗೆ 50% ಓದೋ ಕೆಪಾಸಿಟಿ ಇರುತ್ತೆ. ನಂತರ ಕೆಲವರು ಹಂಗೆ ಚೆನ್ನಾಗಿ ಓದೋರು ಇರ್ತಾರೆ, 80%, 90%, ಕೆಲವರು 100 ತೆಗೆದುಬಿಡ್ತಾರೆ. ಒಂದೇ ಒಂದು ಮಾರ್ಕ್ಸ್ ಕಮ್ಮಿ ಬಂದ್ರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆ ರೇಂಜ್ ಓದೋಂಥವ್ರು ಇರ್ತಾರೆ. ಬಟ್ ಪಾಠ ಹೇಳ್ಕೊಡುವಂತ ವಿದ್ಯೆ ಆಗಿರ್ಲಿ, ವಿದ್ಯೆ ಹೇಳ್ಕೊಡೋ ಗುರು ಆಗಿರ್ಲಿ, ಎಲ್ಲ ಒಂದೇನೆ. ಅವ್ರವ್ರ ತಲೆ ಮೇಲೆ ಡಿಫರೆನ್ಸ್. ಅವ್ರವ್ರು ಹೆಂಗಿದೆ, ಅವ್ರ ಗ್ರಾಸ್ಪಿಂಗ್ ಪವರ್ ಹೆಂಗಿದೆಯೋ, ಅವ್ರ ಡೆಡಿಕೇಶನ್, ಅವ್ರ ಫೋಕಸ್ ಹೆಂಗಿದೆಯೋ ಅದ್ರ ಮೇಲೆ ಅವ್ರು ಓದೋಕೆ ಚೆನ್ನಾಗಿ ಓದೋಕೆ ಶುರು ಮಾಡ್ತಾರೆ ಅಷ್ಟೇ ವಿನಃ. ಸೊ ಎಲ್ಲ ಓದೋದ್ರಿಂದ ಮಾರ್ಕ್ಸ್ ಬರಲ್ಲ. ಇದು ಹಂಗೇನೆ. ಪ್ರಾಡಕ್ಟ್ಸ್ ನ ಕನ್ಸ್ಯೂಮ್ ಮಾಡಿದ್ಮೇಲೆ ನಿಮ್ಮ ಬಾಡಿ ಎಷ್ಟು ಡಿಫಿಷಿಯನ್ಸಿವರೆಗೂ ಹೋಗಿದೆ, ಕೊರತೆವರೆಗೂ ಹೋಗಿದೆ, ಆ ಕೊರತೆ ನೀಗ್ಸೋದಕ್ಕೆ ಶುರು ಆಗ್ಬೇಕಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆನ್ ಅನ್ ಆವರೇಜ್ ಸಮ್ಟೈಮ್ಸ್ ಒಂದು 4 to 5 ವರೆಗೂ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಪರ್ ಮಂತ್ ವೆಯ್ಟ್ ಲೂಸ್ ಆಗಿದೆ. ವೆಯ್ಟ್ ಗೇನ್ ಆವರೇಜ್ ಡಿಪೆಂಡ್ಸ್ ಆನ್ ಮಾಲ್ ನ್ಯೂಟ್ರಿಷನ್ ಇದ್ದೀರಾ ಅಥವಾ ಅಂಡರ್ ವೆಯ್ಟ್ ನಲ್ಲಿ ಇದ್ದೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಟ್ಟಾರೆ ರಿಸಲ್ಟ್ಸ್ ಬರುತ್ತೆ, ಅದು ವರಿ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗಿನ್ನಿಸ್ ರೆಕಾರ್ಡ್ ಎಲ್ಲ ಮಾಡಿದ್ದಾರೆ. ಇದರಿಂದ ಒಳ್ಳೊಳ್ಳೆ ರಿಸಲ್ಟ್ಸ್, ಭಯಂಕರ ಟ್ರಾನ್ಸ್ಫಾರ್ಮೇಶನ್ಗಳೆಲ್ಲ ಇದೆ. ಬಟ್ ಎಲ್ಲಿ ಒಂದು ಸಿಸ್ಟಮ್ ಚೆನ್ನಾಗಿರ್ಬೇಕು, ಒರಿಜಿನಲ್ ಪ್ರಾಡಕ್ಟ್ಸ್ ಇರಬೇಕು, ನೀವು ಹಂಗೆ ಡೆಡಿಕೇಟಿವ್ ಆಗಿ ಕೆಲಸ ಮಾಡಬೇಕು. ಕೆಲಸ ಅಂತ ಹೇಳಿದ್ರೆ ಆ ಕೆಲಸ ಅಲ್ಲ, ಕೋಚ್ ಹೇಳ್ಕೊಟ್ಟಿದ್ದೆಲ್ಲ ನೀಟಾಗಿ ಫಾಲೋ ಮಾಡಬೇಕು. ಅದು ಆ ಕೆಲಸ ಕರೆಕ್ಟಾಗಿ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಇದಿಷ್ಟು ಕೂಡ ಕಾಂಬಿನೇಷನ್ ಕರೆಕ್ಟ್ ಆಗಿದ್ರೆ ನಿಮ್ಗೆಲ್ಲ ರಿಸಲ್ಟ್ಸ್ ಬರುತ್ತೆ. ಮತ್ತೆ ಎಲ್ಲೋ ಆ ಕಡೆ ಈ ಕಡೆ ಎಲ್ಲ ಹೋಗದೆ ನಿಮ್ಗೆ ಏನು ಕುದುರೆ ಹಾಕಿದ್ರಲ್ಲ ಹಂಗಾಗಿ ಕರೆಕ್ಟಾಗಿ ಪ್ರೋಗ್ರಾಮ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಇದು ಹರ್ಬಲೈಫ್ಗೆ ಫೈನಲ್ ಟು ಫೈನಲ್ ವಿಷಯ ಇಷ್ಟೇ. ಇದ್ರ ಬಿಟ್ಟು ಬೇರೆ ಇನ್ನೇನು ನಿಮ್ಗೆ ಹಂಗೇನಿಲ್ಲ. ಇದ್ರ ಹೊರತಾಗಿ ತುಂಬಾ ಜನ ಸಾಕಷ್ಟು ಏನಾದ್ರೂ ಹೇಳ್ಕೊಂಡು ಪಡ್ಕೊಳ್ಳಿ, ಏನಾದ್ರು ಅದ್ರ ವಿಷಯ ಅಲ್ಲ. ಬಟ್ ನಮ್ಗೇನ್ ಅನಿಸ್ತು, ನನಗೇನು ರಿಸಲ್ಟ್ಸ್ ಬರ್ತಿದೆ ಅದು. ಯಾಕಂದ್ರೆ ನಾನು ಶುರು ಮಾಡೋದು ತುಂಬಾ ಜನ ನೆಗೆಟಿವ್ಸ್ ಹೇಳಿದ್ರು, ತುಂಬಾ ಜನ ಪಾಸಿಟಿವ್ ಹೇಳಿದ್ರು. ನಾನು ಯಾವ ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಶುರು ಮಾಡಿದ್ದು ನನ್ನ ಮೊದಲನೇ ವೀಕ್ ರಿಸಲ್ಟ್ಸ್ ಆಲ್ಮೋಸ್ಟ್ 1 kg ಹತ್ರ ಏನೋ ಆಗಿತ್ತು. ಅದು ನನ್ನ ಇನ್ಸ್ಪೈರ್ ಮಾಡಿದ್ದು. ಅದು ಹೆಲ್ತಿ ಟ್ರಾನ್ಸ್ಫಾರ್ಮೇಶನ್. ಅದಕ್ಕೆ ಅದೇ ತರ 1 kg 2 kg ಬೇರೆ ರೀತಿನೂ ಮಾಡಿದೀನಿ. ಬಟ್ ಅಲ್ಲೆಲ್ಲೂ ಸಿಗ್ರೆ ಸ್ಯಾಟಿಸ್ಫೈ ಇಲ್ಲಿ ಸಿಕ್ತು. ಅದಕ್ಕೋಸ್ಕರ ಇಷ್ಟು ವರ್ಷದಿಂದ ನಾನು ಇದರಲ್ಲಿ ಇರೋದು. ಇಂಥ ಪ್ರಾಡಕ್ಟ್ಸ್ ನ ಹೊರಗಡೆ ಯಾರು ಗೊತ್ತಿಲ್ಲ ಏನೋ ಮಾಡ್ತಿದ್ದಾರೆ, ಅಂತವ್ರಿಗೆಲ್ಲ ಒಳ್ಳೆ ಗೈಡ್ಲೈನ್ಸ್ ಸಿಗ್ಲಿ ಅಂತೇಳಿ ವಿಡಿಯೋಸ್ ಕೂಡ ಮಾಡ್ತಿರೋದು. ಆ ವಿಡಿಯೋಸ್ ನೋಡಿ ತುಂಬಾ ಜನ ಬೇರೆ ಬೇರೆ ಕಡೆ ಸೇರ್ಕೊಂಡು ಚೆನ್ನಾಗಿದ್ದಾರೆ. ಕೆಲವರು ನನ್ನ ಹತ್ರನೇ ಸೇರ್ಕೊಂಡಿದ್ದಾರೆ, ಕೆಲವರು ನನ್ನ ಹತ್ರ ತಗೊಂಡು ಬೇರೆ ಕಡೆ ಹೋಗಿದ್ರೆ, ಕೆಲವರು ಬೇರೆ ಕಡೆ ತಗೊಂಡು ನನ್ನ ಹತ್ರ ಗೊತ್ತಿಲ್ಲ ಬಂದಿರಬಹುದು, ಅದನ್ನು ಗೊತ್ತಿಲ್ಲ. ಸೊ ಕಾಷನ್ ತುಂಬಾ 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 ಇಂಪಾರ್ಟೆಂಟ್. ಸೊ ಎಲ್ಲರೂ ಡೈವರ್ಷನ್ ಆಗಬೇಡಿ. ಪ್ರಾಡಕ್ಟ್ಸ್ ನ ಕರೆಕ್ಟಾಗಿ ಕನ್ಸ್ಯೂಮ್ ಮಾಡಿ. ನಿಮ್ಗೆ ಏನು ಅಗತ್ಯ ಇದೆಯೋ ಅದನ್ನ ಮಾತ್ರ ಶುರು ಮಾಡಿ. ಮತ್ತೆ ನೀವು ಚೆನ್ನಾಗಿ ಆಗ್ತಾ ಫಸ್ಟ್ ಮಾಡ್ಬೇಕಾದ ಕೆಲಸ ಬೇರೆಗೆಲ್ಲ ಹೇಳೋದಲ್ಲ ದುಡ್ಡಾಸೆಗೋಸ್ಕರ. ನಿಮ್ಮ ಮನೇಲಿ ಇರುವಂತವ್ರಿಗೆ ಫಸ್ಟ್ ರೆಡಿ ಮಾಡಿಸಿ. ನೀವು ತಗೊಳ್ತೀರ ನಿಮ್ಮ ಹಸ್ಬೆಂಡ್ಗೆ ಶುರು ಮಾಡಿಸಿ, ಅಥವಾ ನಿಮ್ಮ ವೈಫ್ ತಗೊಳ್ಳೋಗಿದ್ರೆ ನಿಮ್ಮ ಮಕ್ಕಳಿಗೆ ಶುರು ಮಾಡಿಸಿ. ನಿಮ್ಮ ಫ್ಯಾಮಿಲಿ ಹೆಲ್ತ್ ಎಲ್ಲ ಚೆನ್ನಾಗಾದ್ಮೇಲೆ ನೀವು ಹೊರಗಡೆ ಅವ್ರಿಗೆ ಹೇಳಕ್ ಶುರು ಮಾಡಿ. ಅದು ನಿಮ್ಗೆ ಇಷ್ಟ ಇದ್ರೆ. ಇದು ಯಾರು ಫೋರ್ಸಬಲ್ ಇಲ್ಲ. ತುಂಬಾ ಜನ ಹೇಳ್ತಾರೆ ಫೋರ್ಸ್ ಮಾಡ್ತಾರಂತ. ಯಾರು ನೀವೇನು ಫೋರ್ಸ್ ಮಾಡಲ್ಲ, ಸುಮ್ಮನೆ ನಿಮ್ದು ಅಸಂಪ್ಷನ್ಸ್ ಅಷ್ಟೇ. ಫೋರ್ಸ್ ಮಾಡ್ತಿದಾರಂತ ನೀವು ಮಾಡ್ಲೇಬೇಕಂತ ಕಂಪ್ನಿ ಎಲ್ಲೇ ಹೇಳ್ಕೊಂಡು ಕೊಟ್ಟಿಲ್ಲ. ಮತ್ತೆ ನಿಮಗೆ ಪ್ರಾಡಕ್ಟ್ಸ್ ತಗೊಂಡು ನಿಮ್ಗೆ ಏನು ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕೋಚ್ಗೆ ನಿಮ್ಗೆ ರಿಟರ್ನ್ ಕೊಡಿ ಪ್ರಾಡಕ್ಟ್ಸ್. ಅವ್ರು ಹೇಳ್ಕೊಟ್ಟಿದ್ರೆ ನೀವು ಫಾಲೋ ಮಾಡಿ ನಿಮ್ಗೆ ಏನು ರಿಸಲ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ರಿಟರ್ನ್ ಮಾಡೋ ನಿಮ್ಮ ಕೋಚ್ ನಿಮಗೆ ರಿಟರ್ನ್ ಅಮೌಂಟ್ ಕೊಡ್ತಾರೆ. ಅಥವಾ ನೀವೇನ ಹರ್ಬಲ್ ಲೈಫ್ ಆಥರೈಸ್ ID ಮುಖಾಂತರ ತಗೊಂಡಿದ್ರೆ ನಿಮ್ಮ ಹತ್ರ ಬಿಲ್ ಎಲ್ಲ ಇರುತ್ತೆ, ನೀವು ಡೈರೆಕ್ಟ್ ಆಗಿ ಕ್ಲೈಮ್ ಮಾಡ್ಕೋಬಹುದು. ಈ ಪ್ರಾಡಕ್ಟ್ಸ್ ನಿಮ್ಗೆ ರಿಟರ್ನ್ ಆಗುತ್ತೆ. ಗೋಲ್ಡ್ ಸ್ಟ್ಯಾಂಡರ್ಡ್ ನ ಮೈಂಟೈನ್ ಮಾಡುತ್ತೆ ಹರ್ಬಲ್ ಲೈಫ್. ಸೊ ಇದನ್ನ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದ್ರೆ ಗೋಲ್ಡ್ ಏನ್ ವ್ಯಾಲ್ಯೂ ಇದೆ ಅದೇ ತರನೇ ಇದಕ್ಕೂ ವ್ಯಾಲ್ಯೂಸ್ ಇದೆ. ಇದು ಖಾಲಿ ಆದ್ರೂ ಕೂಡ ಕೊಡುತ್ತೆ. ಗೋಲ್ಡ್ ಹಂಗಲ್ಲ, ನೀವು ಕಳ್ಕೊಂಡ್ರೆ ಮುದ್ದೋಯ್ತು. ಇದು ಹಂಗಲ್ಲ, ನೀವು ಪ್ರಾಡಕ್ಟ್ಸ್ ಎಲ್ಲ ಖಾಲಿ ಮಾಡಿದ್ರು ಕೂಡ ನಿಮಗೆ ನೀವು ಅನ್ಕೊಂಡಿರ್ತಾರೆ ನಿಮ್ಗೆ ರಿಟರ್ನ್ ಸಿಗುತ್ತೆ. ಸೊ ಹಂಗಾಗಿ ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಂಗೆ ಗೊತ್ತಿರೋಂಗೆ ನಾನು ಎಲ್ಲ ವಿಷಯ ಈ ಒಂದು 2-3 ವಿಡಿಯೋದೆಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ. ಸೊ ನಿಮ್ಮಲ್ಲಿ ಯಾರಿಗಾದ್ರು ಇನ್ನೇನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ನೋಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಾಧ್ಯವಾದ್ರೆ ಕ್ಲಾರಿಟಿ ಕೊಡೋಣ. ತುಂಬಾ ಚೆನ್ನಾಗಿರುತ್ತೆ.